ಈಶ್ವರಪ್ಪ ಮತ್ತು ಡಿ.ಕೆ. ಸುರೇಶ್ ನಡುವಿನ ವಾಗ್ಯುದ್ಧ ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಷ್ಟಕ್ಕೂ ಈಶ್ವರಪ್ಪ ಹಾಗೂ ಡಿ.ಕೆ. ಶಿವಕುಮಾರ್ ಕುಟುಂಬದ ವಿರುದ್ಧ ಅಥವಾ ಈಶ್ವರಪ್ಪ ಹಾಗೂ ಡಿ.ಕೆ. ಶಿವಕುಮಾರ್ ಹಾಗೂ ಸಹೋದರರ ಫೈಟ್ ಇವತ್ತು ನಿನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ, ಅದರಲ್ಲೂ ಕೂಡ ಕಳೆದ 2 ವರ್ಷಗಳಿಂದ ಇವರಿಬ್ಬರ ನಡುವಿನ ತಿಕ್ಕಾಟ ಇದೆಯಲ್ಲ, ನಾನಾ ಮಗ್ಗಲುಗಳನ್ನು ನೋಡಿದೆ, ನಾನಾ ರೀತಿಯನ್ನು, ನಾನಾ ಆಯಾಮಗಳಲ್ಲಿ ಇವರೆಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ನೇರವಾಗಿಯೇ ಡಿ.ಕೆ. ಶಿವಕುಮಾರ್ ನಾನು ನೋಡೇ ಬಿಡ್ತೀನಿ ಅನ್ನುವಂಥ ಮಾತನ್ನು ವಿಧಾನಸಭೆ ಒಳಗಡೆನೂ ಕೂಡ ಹೇಳಿದರು. ಅದಾದ ಬಳಿಕ ಈಶ್ವರಪ್ಪನವರು ಕೂಡ ಡಿ.ಕೆ. ಶಿವಕುಮಾರ್ ವಿರುದ್ಧ, ಡಿ.ಕೆ. ಸುರೇಶ್ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಇವತ್ತು ಕೂಡ ಮಾತನಾಡಿದ್ದಾರೆ. 1 FIR ಅಲ್ಲ 100 FIR ಹಾಕಿ ನಾನು ಹೆದರಲ್ಲ ಅನ್ನುವಂಥ ಮಾತನ್ನು ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಅತ್ತ ಸುರೇಶ್ ಅವರು ಕೂಡ ನೇರವಾಗಿ ಮಾತಾಡ್ತಾ ಇದ್ರು. ನೀವೇ ಬಂದ್ಬಿಡಿ, ನೀವೇ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಎನ್ನುವಂಥ ಮಾತುಗಳನ್ನು ಆಡೋ ಮೂಲಕ ಈಶ್ವರಪ್ಪನವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಈಗ ಸೆಟಲ್ಮೆಂಟ್ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಒಂದು ಸೆಟಲ್ಮೆಂಟ್, 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ, ಸಿದ್ಧರಾಗಿದ್ದೀರಿ, ಯಾವ ಗುಂಡಿಕ್ತಿರೋ, ಕೊಲ್ತಿರೋ, ಕೊಲ್ಲಿಸ್ತಿರೋ ನೋಡೋಣ. ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಹೇಳಿಕೆಯನ್ನ ನಾನು ಹಂಗೆ ಹೇಳಿಲ್ಲ ಅಂತ ವಾಪಸ್ ಹೋಗ್ತಾರೆ. ನನ್ನ ಜಾವಿಮಾನದಲ್ಲೇ ನಾನು ವಾಪಸ್ ಹೋಗಲ್ಲ. ರಾಜಕಾರಣ ನಿಂತನಿರಲ್ಲ. ಒಮ್ಮೆ ಮೇಲೆ ಹೋದ ಚಕ್ರ ಕೆಳಗೆ ಬರುತ್ತೆ, ಕೆಳಗಿನ ಚಕ್ರ ಮೇಲೆ ಬಂದೇ ಬರುತ್ತೆ. ರಾಜಕಾರಣದಲ್ಲಿ ಸೆಟಲ್ಮೆಂಟ್, ಜಿದ್ದಾಜಿದ್ದು, ಏಕವಚನದ ಬಲ ಪ್ರಯೋಗ ಇದೆಲ್ಲವೂ ಕೂಡ ಇದ್ದೇ ಇದೆ. ಕೆಳಗಿದ್ದ ರಾಜಕಾರಣಿ ಮೇಲೆ ಹೋಗ್ಲೇಬೇಕು. ಮೇಲೆ ಮೆರೆದವರು ಒಂದಲ್ಲ ಒಂದು ಸಂದರ್ಭದಲ್ಲಿ ಕೆಳಗೆ ಬರಲೇಬೇಕು. ಅಂಥದ್ದೇ ವ್ಯವಸ್ಥೆಯೊಳಗೆ ನಾವಿದ್ದೇವೆ. ಈ ಮಾತು ನಾವು ಹೇಳ್ತಿರೋದು ಮಾಜಿ ಸಚಿವ ಈಶ್ವರಪ್ಪ ವರ್ಸಸ್ ಡಿ.ಕೆ. ಸಹೋದರರ ನಡುವಿನ ಕಿತ್ತಾಟಕ್ಕೆ ಸಂಬಂಧಿಸಿ. ಹೌದು, ಡಿ.ಕೆ. ಸುರೇಶ್ ರಾಷ್ಟ್ರದ್ರೋಹದ ನಡೆ ಎಂದು ಈಶ್ವರಪ್ಪ ಆರೋಪಿಸಿ ಕೆಂಡಾಮಂಡಲರಾಗಿದ್ದಾರೆ. ಈಶ್ವರಪ್ಪಗೆ ಹಳೆಯ ಸೆಟಲ್ಮೆಂಟ್ ಮರೆತಿದೆಯೇ ಎಂದು ಡಿ.ಕೆ. ಶಿವಕುಮಾರ್ ವಾರ್ನ್ ಮಾಡಿದ್ದಾರೆ. ಕೇಸರಿ ಧ್ವಜ ಹಾರಿಸೋರೆ ನಾವು. ಇವತ್ತಿಲ್ಲ ನಾಳೆ ಕೆಂಪು ಕೋಟೆ ಮೇಲೂ ಕೂಡ, ಈ ದೇಶದಲ್ಲಿ ಹಿಂದೂ ಧರ್ಮ, ಕೆಂಪು ಕೋಟೆ ಮೇಲೂ ಕೂಡ ನಾವು ಇವತ್ತಿಲ್ಲ ನಾಳೆ. ಈ ಘಟನೆಗೂ ಕಾಕತಾಳೀಯವೋ ಎನ್ನುವ ಹಾಗೆ 2 ವರ್ಷಗಳ ಹಿಂದಿನ ಫೆಬ್ರವರಿಯಲ್ಲಿ ನಡೆದಂತ ಘಟನೆಗೂ ಸಂಬಂಧ ಇದೆ. ಕರೆಕ್ಟ್ ಆಗಿ 2 ವರ್ಷದ ಹಿಂದಿನ ಇದೇ ಫೆಬ್ರವರಿ ತಿಂಗಳ ಘಟನೆ. ಅವತ್ತು ಕೂಡ ಸದ್ದು ಮಾಡಿದ್ದು ಇದೇ ರಾಷ್ಟ್ರದ್ರೋಹದ ವಿಚಾರ. ಅವತ್ತು ಕೂಡ ಜಿದ್ದಾಜಿದ್ದಿನ ಫೈಟ್ ಮಾಡಿದ್ದು, ತೊಡೆ ತಟ್ಟಿದ್ದು, ಮುನ್ನುಗ್ಗಿ ಹೋಗಿದ್ದು, ಅಪ್ಪ ಅಮ್ಮನ ವಿಚಾರ ಬಂದಿದ್ದು ಇದೇ ಇಬ್ಬರು ರಾಜಕಾರಣಿಗಳ ನಡುವೆ. ಅದು ಡಿ.ಕೆ. ಬ್ರದರ್ಸ್ ವರ್ಸಸ್ ಈಶ್ವರಪ್ಪ ನಡುವೆ. ಇವತ್ತು ಈಶ್ವರಪ್ಪ ವರ್ಸಸ್ ಡಿ.ಕೆ. ಬ್ರದರ್ಸ್ ನಡುವೆ ದೊಡ್ಡ ಮಾತಿನ ಜಟಾಪಟಿಯೇ ನಡೆದು ಹೋಗ್ತಿವೆ. ಕೊಲ್ಲುವ ಮಾತುಗಳು ಬರ್ತಿವೆ. ಗುಂಡಿಕ್ಕಿ ಕೊಲ್ಲಬೇಕು ಎನ್ನುವ ಮಾತುಗಳೆಲ್ಲ ಬರುತ್ತಿವೆ. ರಾಷ್ಟ್ರದ್ರೋಹಿ ಸುರೇಶ್ ಸಂಸದನಾಗುವುದಕ್ಕೆ ಅನರ್ಹ ಅನ್ನೋ ಪದಪುಂಜಗಳ ಪ್ರಯೋಗಗಳಾಗ್ತಿವೆ. ಇದು ಇವತ್ತಿನ ರಾಜಕಾರಣವಾದರೆ 2 ವರ್ಷಗಳ ಹಿಂದಿನ ರಾಜಕಾರಣ ಕೂಡ ಸೇಮ್ ಟು ಸೇಮ್ ಹೇಗೆಯೇ ಇತ್ತು. ನನ್ನ ವಿಚಾರಕ್ಕೆ ಬಂದವ್ರದೆಲ್ಲ ಕೆಲವೆಲ್ಲ ಸೆಟಲ್ಮೆಂಟ್ ಆಗಿದೆ. ಹೌದು, ಇದೇ ಫೆಬ್ರವರಿ 16, 2022ರಲ್ಲಿ ಸಚಿವರಾಗಿದ್ದ ಈಶ್ವರಪ್ಪ ದೆಹಲಿಯ ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜದ ಬದಲಿಗೆ ಭಗವಾ ಧ್ವಜ ಹಾರಿಸುವ ದಿನಗಳು ದೂರ ಇಲ್ಲ ಅನ್ನೋ ಮಾತುಗಳನ್ನ ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ ನಿಂತು ಹೇಳಿದ್ರು. ಅವತ್ತು ಈಶ್ವರಪ್ಪನವರನ್ನ ರಾಷ್ಟ್ರದ್ರೋಹಿ ಎಂದು ಕರೆದಿದ್ದು ಇದೇ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್. ಇವತ್ತು ಡಿ.ಕೆ. ಸುರೇಶ್ರನ್ನ ರಾಷ್ಟ್ರದ್ರೋಹಿ ಎಂದು ಕರೆಯುತ್ತಿರೋದು ಮತ್ತದೇ ಈಶ್ವರಪ್ಪ. ಈಶ್ವರಪ್ಪ ಅವರ ವಿರುದ್ಧ ಅವತ್ತು 2 ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಹೋರಾಟವನ್ನ ರೂಪಿಸಿತ್ತು. ಒಂದನೆಯದ್ದು, ರಾಷ್ಟ್ರಧ್ವಜದ ಬದಲಿಗೆ ಭಗವಾ ಧ್ವಜ ಹಾರಿಸುತ್ತೇವೆ ಎಂದಿದ್ದ ಈಶ್ವರಪ್ಪ ರಾಜೀನಾಮೆ ಕೊಡಲೇಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದು ಹೋರಾಟವನ್ನ ವಿಧಾನಸೌಧದ ಒಳಗೂ ವಿಧಾನಸೌಧದ ಹೊರಗೂ ನಡೆಸಿತ್ತು. ಭಗವಾ ಧ್ವಜದ ವಿಚಾರದಲ್ಲಿ ಈಶ್ವರಪ್ಪ ರಾಜೀನಾಮೆ ಪಡೆಯೋದಕ್ಕೆ ಕಾಂಗ್ರೆಸ್ ಕೈಯಲ್ಲಿ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈಶ್ವರಪ್ಪ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದದ್ದು ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದಿಂದ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಬಳಿಕ ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಅನಿವಾರ್ಯ ರಾಜಕಾರಣದ ಸಂಕಷ್ಟದಿಂದ ಈಶ್ವರಪ್ಪ ರಾಜೀನಾಮೆ ಕೊಡಬೇಕಾಯ್ತು. ಅದೇ ಸೆಟಲ್ಮೆಂಟ್ ಮಾತುಗಳನ್ನ ಇವತ್ತು ಮತ್ತೆ ಡಿ.ಕೆ. ಶಿವಕುಮಾರ್ ನೆನಪಿಸಿಕೊಂಡಿದ್ದಾರೆ. ನೋಡ್ರಿ, ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟಲ್ಮೆಂಟ್, 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು,
ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ.ಕೆ. ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಎಲ್ಲ ಅದು. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ. ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬ್ಯಾಂಗ್ಳೂರ್. ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ. ಇಂಥವ್ರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ. ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ಸೀನ್ ಕಟ್ ಮಾಡಿದ್ರೆ ಮತ್ತೆ ಫೆಬ್ರವರಿ ಬಂದಿದೆ. ಕೇಂದ್ರದ ಬಜೆಟ್ ಮಂಡನೆಯಾದ ದಿನ ದಕ್ಷಿಣ ಭಾರತವನ್ನ ಪ್ರತ್ಯೇಕ ರಾಷ್ಟ್ರವಾಗಿ ಘೋಷಣೆ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬರಬಹುದು ಎಂಬ ಮಾತುಗಳು ಡಿ.ಕೆ. ಸುರೇಶ್ ಆಡಿದ್ರು. ಇದಕ್ಕೆ ಕೆಂಡಾಮಂಡಲರಾಗಿದ್ದ ಕಟ್ಟರ್ ಹಿಂದುತ್ವವಾದಿ ಈಶ್ವರಪ್ಪ ಡಿ.ಕೆ. ಸುರೇಶ್ರನ್ನ ದೇಶದ್ರೋಹಿ ಎಂದು ಕರೆದಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಈಶ್ವರಪ್ಪ ಇಂತಹ ಹೇಳಿಕೆಗಳನ್ನ ನೀಡುವವರನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನ ಪ್ರಧಾನಿ ಮೋದಿ ತರಬೇಕು ಎಂದು ಆಗ್ರಹಿಸಿದ್ರು. ಇದೇ ವಿಚಾರ ಇದೀಗ ಡಿ.ಕೆ. ಬ್ರದರ್ಸ್ ವರ್ಸಸ್ ಈಶ್ವರಪ್ಪ ನಡುವೆ 2 ವರ್ಷಗಳ ಬಳಿಕ ಮತ್ತೆ ಬೆಂಕಿ ಹತ್ತಿಕೊಳ್ಳುವಂತೆ ಮಾಡಿದೆ. ಸಮರ ಜೋರಾಗುವಂತೆ ಮಾಡಿದೆ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ. ಆ 2 ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ, ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷ ಹೋದವರು ಅಂತ. ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿಗೆ ಕೊಲ್ಲಬೇಕು? ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ಸಮಯ ಕೊಡ್ತೀನಿ, ತಿಳಿಸ್ತೀನಿ, ಬಂದು ನಿಲ್ತೀನಿ. ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಷ್ಗಿರಿ ತಗೊಳ್ಳಿ ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಸೊ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕಕ್ಕೆ ಹೋಗ್ತೀರಿ? ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ. ಸಮಯ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಿದ್ಧರಾಗಿದ್ದೀರಿ? ಯಾಕೆ ಗುಂಡಿಕ್ತಿರೋ, ಕೊಲ್ಲಿಸ್ತಿರೋ ನೋಡೋಣ. ತಾನು ನೇರವಾಗಿ ಡಿ.ಕೆ. ಸುರೇಶ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಕರೆ ನೀಡಿಲ್ಲ. ಕೇವಲ ಅಂತ ಮಾತುಗಳನ್ನ ಆಡುವವರಿಗೆ ಕಾನೂನು ತನ್ನಿ ಎಂದಷ್ಟೇ ಹೇಳಿದ್ದೇನೆ ಅಂತ ಈಶ್ವರಪ್ಪ ಸ್ಪಷ್ಟನೆ ಕೊಡ್ತಿದ್ದಾರೆ. ಆದ್ರೆ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅದನ್ನ ತಣ್ಣಗೆ ಸ್ವೀಕಾರ ಮಾಡಿಲ್ಲ. ಇಬ್ಬರ ಕೆಂಗಣ್ಣುಗಳು ಈಶ್ವರಪ್ಪ ವಿರುದ್ಧ ಕಿಡಿಕಾರ್ತಿವೆ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ಹೇಳಿಕೆಯ ನಡುವಿನ ಕಿತ್ತಾಟ ಅಂತ ಅನ್ಸ್ಬೋದು. ಆದ್ರೆ ಇಷ್ಟಕ್ಕೆ ಈ ಜಟಾಪಟಿ ಸೀಮಿತವಾಗಿಲ್ಲ. ಕಳೆದ ಹಲವಾರು ವರ್ಷಗಳಿಂದ ಈಶ್ವರಪ್ಪ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಸಮರ ಪದೇ ಪದೇ ನಡೀತಲೇ ಇದೆ. ಈಶ್ವರಪ್ಪ ರಾಜೀನಾಮೆ ಕೊಟ್ಟು ಕೆಳಗಿಳಿಯೋದಕ್ಕೆ ಎಲ್ಲೊಂದ್ ಕಡೆ ಡಿ.ಕೆ. ಬ್ರದರ್ಸ್ ಪರೋಕ್ಷವಾಗಿ ಕಾರಣ ಅನ್ನೋ ಸಿಟ್ಟು ಕೂಡ ಈಶ್ವರಪ್ಪನವರ ಮನಸ್ಸಿನಿಂದ ದೂರವಾಗಿಲ್ಲ. ಆವತ್ತಿನ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಚಕ್ರ ಮೇಲೆ ಬಂದಿದೆ. ಅವತ್ತು ವಿರೋಧ ಪಕ್ಷದಲ್ಲಿ ಇದ್ದ ಡಿ.ಕೆ. ಶಿವಕುಮಾರ್ ಆಡಳಿತ ಪಕ್ಷದ ಮುನ್ನೆಲೆಯಲ್ಲಿ ನಿಂತಿದ್ದಾರೆ. ಅವತ್ತು ಆಡಳಿತ ಪಕ್ಷದ ಅಗ್ರಸ್ಥಾನದಲ್ಲಿದ್ದ ಈಶ್ವರಪ್ಪ ಸದ್ಯಕ್ಕೆ ಶಾಸಕರಾಗಿಯೂ ಉಳಿದಿಲ್ಲ. ಅವತ್ತು ರಾಷ್ಟ್ರದ್ರೋಹಿ ಎಂದು ಆರೋಪ ಎದುರಿಸಿದ್ದು ಈಶ್ವರಪ್ಪ, ಇವತ್ತು ರಾಷ್ಟ್ರದ್ರೋಹಿ ಎನ್ನುವ ಸಿಟ್ಟು ಎದುರಿಸುತ್ತಿರೋದು ಡಿ.ಕೆ. ಸುರೇಶ್. ಹೀಗಾಗಿಯೇ ನಾವು ನೆನಪಿಸಿದ್ದು ರಾಜಕಾರಣದ ಚಕ್ರ ಯಾವತ್ತು ಬೇಕಾದರೂ ಮೇಲೆ ಕೆಳಗೆ ಬಂದೇ ಬರುತ್ತೆ ಅನ್ನೋದನ್ನ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.